ನಮಸ್ಕಾರ. ಕರ್ನಾಟಕದ ನನ್ನ EPS 95 ಬಂಧುಗಳಿಗೆ ರಮಾಕಾಂತ್ ನರಗುಂದ ಅವ್ರ ಕಡೆಯಿಂದ ಅನಂತ ವಂದನೆಗಳು. ಈ ಚುನಾವಣೆ ನಂತರ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದೀವಿ. ನಮ್ಮ ಧ್ಯೇಯ ಏನೆಂದರೆ ಈ ಸಾರಿ ಹೆಂಗಾದರೂ ಮಾಡಿ ನಮ್ಮ ಪೆನ್ಷನ್ದಾರಿಗೆ ಪೆನ್ಷನ್ ಕೊಡಿಸ್ಲಿಕ್ಕೆ ಬೇಕು. ಇದಕ್ಕೋಸ್ಕರ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಎಲ್ಲ ಡಿಸ್ಟಿಕ್ಕಿನವರು, ಹುಬ್ಬಳ್ಳಿಯಿಂದ ನಮ್ಮ ಕೆರೂರವರು, ಬಿಜಾಪುರದಿಂದ ನಮ್ಮ ವೀರಕುಮಾರ್ ಗಡಾದವರು, ದಾವಣಗೆರೆಯಿಂದ ನಮ್ಮ ಶಾಂತಪ್ಪ ಅವರು, ಹಾಗೂ ಕೊಟ್ಟೂರಿಂದ ನಮ್ಮ ವೀರಯ್ಯ ಸ್ವಾಮಿಯವರು, ಬೆಂಗಳೂರಿಂದ ನಮ್ಮ ನಂಜುಂಡೇಗೌಡ ಅವರು, ಮೈಸೂರಿಂದ ನಮ್ಮ ನಾಗಮಣಿಯವರು, ಮಂಡ್ಯದಿಂದ ನಮ್ಮ ಹುಚ್ಚಪ್ಪನವರು, ಹೀಗೆ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಎಲ್ಲೆಲ್ಲಿ ಮಿನಿಸ್ಟರ್ಸ್ ಇದ್ದಾರೋ, ಎಲ್ಲೆಲ್ಲಿ ಆಯ್ಕೆಯಾದ MP ಗಳಿದ್ದಾರೋ, ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅವ್ರು ಕಾಂಗ್ರೆಸ್ ಇರ್ಬೋದು, ಜನತಾದಳ ಇರ್ಬೋದು, BJP ಇರ್ಬೋದು, ಅವ್ರಿಗೆ ಹೋಗಿ ನಮ್ಮ ರಿಕ್ವೈರ್ಮೆಂಟ್ಗಳನ್ನು ಸಬ್ಮಿಟ್ ಮಾಡಿದ್ದೀವಿ. ಹಾಗೂ ಈ ಸರಿ ಬಜೆಟ್ ಮೀಟಿಂಗಲ್ಲಿ ನಮ್ದು ಹೆಂಗಾದರೂ ಮಾಡಿ ಪಾಸ್ ಮಾಡಿಸಿ ನಮ್ಮ ಈ ಪೆನ್ಷನ್ದಾರರಿಗೆ ಮಿನಿಮಮ್ ಪೆನ್ಷನ್ ಕೊಡಿಸ್ಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ದೀವಿ. ಎಲ್ಲ MP ಗಳು, ಎಲ್ಲ ಮಿನಿಸ್ಟರ್ಗಳು ಕೂಡ, ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಅಥವಾ ನಮ್ಮ ಸೋಮಣ್ಣವರಾಗಿರ್ಬೋದು, ಅಥವಾ ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು, ಅಥವಾ ನಮ್ಮ ಶೋಭಾ ಕರಂದಾಳೆ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬ ಮಿನಿಸ್ಟರ್ ಕೂಡ ನಮ್ಮ ವಿನಂತಿಗಳನ್ನು ತೆಗೆದುಕೊಂಡು ಈ ಸರಿ ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ನಮ್ಮ ಕರ್ನಾಟಕದ NAC ಹಾಗೂ ಸೆಂಟ್ರಲ್ NAC ವತಿಯಿಂದ ಈ ಎಲ್ಲ ಮಂಡಳಿಗೂ ನಮ್ಮ ಅನಂತ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋದರೆ ಈ ಸರಿ ನಮ್ಮ ಪೆನ್ಷನ್ ಆಗೋದು ಖಚಿತ. ನೀವೇನು ಯೋಚನೆ ಮಾಡಬೇಡಿ. ನಾವು ಕಾರ್ಯಕ್ರಮಗಳನ್ನು ಹೆಂಗೆ ಹೇಳಿಕೊಡ್ತೀವೋ ಹಾಗೆ ಮಾಡಿಕೊಂಡು ಹೋದರೆ, ಬಿಗಿನಿಂಗಿಂದ ಪ್ರಾರಂಭ ಮಾಡಿದ್ದೀವಿ ಚುನಾವಣೆ ನಂತರ. ಇದು ಒಂದು ಒಳ್ಳೆಯ ಏನು ಹೇಳಬೇಕಂದ್ರೆ ನೋಟ್, ಇದು ಒಳ್ಳೆಯ ನೋಟು. ನಾನು ಕರ್ನಾಟಕ ಒಂದೇ ಹೇಳ್ತಾ ಇಲ್ಲ, ನಮ್ಮ ನೆರೆಯ ರಾಜ್ಯಗಳಾದ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಹಾಗೂ ರಾಷ್ಟ್ರಾದ್ಯಂತ ಮಹಾರಾಷ್ಟ್ರ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ದೆಹಲಿಯ ಮಧ್ಯಪ್ರದೇಶ್, ಬಿಹಾರ್, ಗುಜರಾತ್, ಯಾವುದೇ ಸ್ಟೇಟ್ಗಳನ್ನು ತಗೊಳ್ಳಿ, ಆ ಸ್ಟೇಟ್ಗಳ ಮಿನಿಸ್ಟರ್ಗಳನ್ನು ಭೇಟಿಯಾಗಿ ನಾವು ದಿನ ರಾತ್ರಿ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ನೀವು ಏನು ಯೋಚನೆ ಮಾಡಬೇಡಿ. ನಿಮ್ಮದು ಒಂದೇ ಕೆಲಸ ಏನಂದರೆ, ನಮ್ಮ ಮೀಟಿಂಗ್ಗೆ ಯಾರು ಬರ್ತಾ ಇಲ್ಲ ಅವ್ರಿಗೆ ಹೇಳಿ, ಏನು ಜಿಗುಪ್ಸೆ ಆಗಬೇಡ್ರಿ, ಬನ್ನಿ, ನಮ್ಮ ಪೆನ್ಷನ್ ಆಗೋದು ಖಚಿತ. ಈ ಮಾತುಗಳೊಂದಿಗೆ ನಿಮ್ಮ ಮೇಲೆ ಭರವಸೆ ಇಟ್ಟುಕೊಂಡು ನೀವೆಲ್ಲರಿಗೂ ನನ್ನ ಮಾತುಗಳನ್ನು ತಿಳಿಸುತ್ತೀರಾ ಅಂತ ತಿಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ಜೈ ಭಾರತ್.